ಪುರಾಣಗಳ ಜಗತ್ತಿಗೆ ಸ್ವಾಗತ. ನಾವು ಕೇಳಿರುವ ಎಲ್ಲ ಕಥೆಗಳಲ್ಲಿ ಅಸುರರು ದೇವಕನ್ಯೆಯರನ್ನ ಅಪಹರಣ ಮಾಡೋದನ್ನ ಕೇಳಿದೀವಿ. ಉದಾಹರಣೆಗೆ ರಾವಣನ ಸೀತಾಪಹರಣ ಮತ್ತು ನರಕಾಸುರನ ರಾಜಕುಮಾರಿಯರ ಅಪಹರಣದ ಕತೆ. ಬಾಣಾಸುರನ ಮಗಳು ಉಷಾ ಸ್ವಪ್ನದಲ್ಲಿ ಒಬ್ಬ ರಾಜಕುಮಾರನನ್ನ ಕಂಡು ಅವನನ್ನ ಪ್ರೀತಿಸ್ತಾಳೆ. ತನ್ನ ಗೆಳತಿ ಚಿತ್ರಲೇಖೆಯ ಸಹಾಯದಿಂದ ಆ ರಾಜಕುಮಾರನ ಚಿತ್ರವನ್ನ ಬಿಡಿಸಿ ಅವನನ್ನ ಮಾಯಾಜಾಲದಿಂದ ತನ್ನ ಅಂತಃಪುರದ ಒಳಗಡೆಗೆ ಕರೆಸ್ಕೊತಾಳೆ. ಈ ವಿಷಯ ತಿಳಿದಂತ ಬಾಣಾಸುರ ಕೋಪಗೊಂಡು ಕೃಷ್ಣನನ್ನ ಯುದ್ಧಕ್ಕೆ ಆಹ್ವಾನಿಸಿ ಅನಿರುದ್ಧನನ್ನ ಬಂಧಿಸ್ತಾನೆ. ಕೃಷ್ಣ ಬಾಣಾಸುರನ ಜೊತೆಗೆ ಯುದ್ಧಕ್ಕೆ ಬಂದರೆ ಬಾಣಾಸುರ ಶಿವನಿಂದ ಪಡೆದ ವರದ ಸಲುವಾಗಿ ಶಿವ ಬಾಣಾಸುರನ ಪರವಾಗಿ ಯುದ್ಧ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಕೃಷ್ಣ ಮತ್ತು ಮಹಾದೇವನ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಕೊನೆಯಲ್ಲಿ ಕೃಷ್ಣ ಜೃಂಬಲಾಸ್ತ್ರವನ್ನ ಪ್ರಯೋಗಿಸಿ ಮಹಾದೇವನನ್ನು ಶಾಂತಗೊಳಿಸಿ ಬಾಣಾಸುರನ ಮೇಲೆ ಆಯುಧವನ್ನ ಪ್ರಯೋಗ ಮಾಡಿ ಅವನನ್ನ ಸೋಲಿಸ್ತಾನೆ. ಹೀಗಾಗಿ ಬಾಣಾಸುರ ಸುದರ್ಶನ ಚಕ್ರಕ್ಕೆ ಮರ್ಯಾದೆ ಕೊಡುವ ಸಲುವಾಗಿ ತನ್ನ 1000 ಬಾಹುಗಳಲ್ಲಿ 4 ಮಾತ್ರ ಇಟ್ಟುಕೊಂಡು ಉಳಿದ ಎಲ್ಲ ಬಾಹುವನ್ನ ಸುದರ್ಶನ ಚಕ್ರಕ್ಕೆ ಅರ್ಪಿಸ್ತಾನೆ. ಮನಃಪರಿವರ್ತನೆಗೊಂಡ ಬಾಣಾಸುರ ಉಷಾ ಮತ್ತು ಅನಿರುದ್ಧನ ವಿವಾಹವನ್ನ ವಿಜೃಂಭಣೆಯನ್ನು ನೆರವೇರಿಸಿ ದ್ವಾರಕಾಪಟ್ಟಣಕ್ಕೆ ಕಳಿಸ್ಕೊಡ್ತಾನೆ. ಈ ಸ್ಟೋರಿ ನಿಮಗೆ ಮೊದಲೇ ಗೊತ್ತಿತ್ತಾ? ಪ್ಲೀಸ್ ಕಮೆಂಟ್ ಮಾಡಿ. ಇದೇ ತರಹದ ಪುರಾಣದ ಕಥೆಗಳಿಗಾಗಿ ಫಾಲೋ ಮಾಡಿ ದ ಪುರಾಣಾಸ್ ಗರ್ಲ್.